ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಕೀರ್ತಿ ಶೆಟ್ಟಿ. ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ತಾರ್ಗೋಡ್ ಸದಾಶಿವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನ್ಸರ್ಬೈಲ್ ಹೊಳೆಯ ಕಿರು ಸೇತುವೆಯು ನೀರಿನ ರಭಸಕ್ಕೆ ಕುಸಿದಿದ್ದು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹಾಗೂ ಕೃಷಿಕರು ತಮ್ಮ ಗದ್ದೆ ತೋಟಕ್ಕೆ ತೆರಳುವುದಕ್ಕೆ ಪರದಾಡುವಂತಾಗಿದೆ. ಕಳೆದ 30 ವರ್ಷದ ಹಿಂದೆ ಕಾನ್ಸರ್ಬೈಲ್ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಿರುವ ಕಿರು ಸೇತುವೆಯ ಇಕ್ಕೆಲಗಳ ದಾರಿಯ ಮಣ್ಣು ಮಳೆಗೆ ಕುಸಿತವಾಗುತ್ತಿರುವುದರಿಂದ ಸೇತುವೆ ಜಖಂಗೊಂಡು ಕುಸಿತಗೊಂಡಿದೆ. ತಾರ್ಗೋಡ್ ಮತ್ತು ಸದಾಶಿವಳ್ಳಿ ಸಂಪರ್ಕಿಸುವ ಪ್ರಮುಖ ಕಿರು ಸೇತುವೆ ಇದಾಗಿದ್ದು ಪ್ರತಿನಿತ್ಯ 15ರಿಂದ 20 ವಿದ್ಯಾರ್ಥಿಗಳು ಈ ಸೇತುವೆಯ ಮೂಲಕ ತಾರ್ಗೋಡ್ಗೆ ಬಂದು ಬಸ್ಸಿನ ಮೂಲಕ ಶಿರಸಿಯ ಕಾಲೇಜಿಗೆ ತೆರಳುತ್ತಿದ್ದರು. ಸದಾಶಿವಳ್ಳಿಯಲ್ಲಿ 1ರಿಂದ 4ನೆಯ ತರಗತಿಯ ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರ ಇದ್ದು ಪ್ರೌಢಶಾಲೆಗೆ ತೆರಳಲು ತಾರ್ಗೋಡ್ಗೆ ಬರಬೇಕಾಗಿದೆ. ಈ ಸೇತುವೆ ಜಖಂಗೊಂಡಿರುವ ಕಾರಣದಿಂದ ಆ ಭಾಗದ ವಿದ್ಯಾರ್ಥಿಗಳು ದಾಸನಗದ್ದೆ ಮೂಲಕ 8 ಕಿಲೋಮೀಟರ್ ಕ್ರಮಿಸಿ ವಾಹನದ ಮೇಲೆ ಶಾಲೆಗೆ ತೆರಳಬೇಕಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತಾತ್ಕಾಲಿಕ ದುರಸ್ತಿ ಮಾಡಿಸಲು ಮುಂದಾಗಿ ಮುಂದಿನ ದಿನಗಳಲ್ಲಿ ಶಾಶ್ವತ ಸೇತುವೆ ಒದಗಿಸಲು ಮುತುವರ್ಜಿ ವಹಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಾನ್ಸರ ಬೈಲಿನ ಬ್ರಿಡ್ಜು ನಿನ್ನೆ ಮಳೆಯಿಂದಾಗಿ ಅತಿವೃಷ್ಟಿಯಿಂದಾಗಿ ಬಿದ್ದೋಗಿದೆ. ಇಲ್ಲಿ ತಾರ್ಗೋಡ್ ಶಾಲೆಗೆ ಸದಾಶಿವಳ್ಳಿ ಊರಿನಿಂದ ತಾರ್ಗೋಡು ಹಿರಿಯ ಪ್ರಾಥಮಿಕ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಸುಮಾರು 8ರಿಂದ 10 ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯ ಓಡಾಡ್ತಾರೆ. ಅವರಿಗೆ ಈ ದಾರಿಯನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಅವರು ಈಗ ವಾಹನದ ಮುಖಾಂತರ ಒಂದು 5 ಕಿಲೋಮೀಟ್ರ್ ಸುತ್ತು ಬಳಸಿ ಅವರ ಮನೆಗಳಿಗೆ ತಲುಪುವಂಥ ಅನಿವಾರ್ಯತೆ ಎದುರಾಗಿದೆ. ಸೊ ಹಾಗಾಗಿ ವಿಶ್ವೇಶ್ವರ ಹೆಗಡೆ ಅವರ ಟೈಮ್ನಲ್ಲಿ 2020-21ರಲ್ಲಿ ಇದಕ್ಕೆ 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಆಗಿರೋ ಹಣವೂ ಕೂಡ ಈಗ ಬಂದಿಲ್ಲ, ಅದು ಕ್ಯಾನ್ಸಲ್ ಆಗಿದೆ ಅಂತೇಳಿ ಸುದ್ದಿ ಇದೆ. ಸೊ ಹಾಗಾಗಿ ಇದನ್ನು ತುರ್ತು ಅವಶ್ಯಕತೆಯಲ್ಲಿ ಇದನ್ನು ನಮಗೆ ಮಂಜೂರಿ ಮಾಡಿ ಮತ್ತು ಆದಷ್ಟು ಬೇಗ ಈ ಕಾನ್ಸರ ಬ್ರಿಡ್ಜನ್ನು ಮರು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲರ ಗ್ರಾಮಸ್ಥರ ಆಗ್ರಹವಾಗಿದೆ. ಪಂಚಾಯತ್ದಿಂದ ಕೂಡ ಸುಮಾರು ಇಲ್ಲಿ ರೈತರು ಕೂಡ ಓಡಾಡ್ತಾರೆ. ಪಂಚಾಯತ್ನಲ್ಲಿ ಕೂಡ ಎಲ್ಲರೂ ಇಲ್ಲಿ ಸುಮಾರು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಮಗೆ ಚಿಕ್ಕ ಹಣದಿಂದ ಯಾವುದೇ ರೀತಿಯ ಕಾಮಗಾರಿ ಆಗುವುದಿಲ್ಲ. ಇದಕ್ಕೆ ಸ್ವಲ್ಪ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇರುವುದರಿಂದ ಅತಿ ಶೀಘ್ರವಾಗಿ ಇದನ್ನು ತುರ್ತು ಪರಿಸ್ಥಿತಿಯಲ್ಲಿ ಮಾಡಿಕೊಡ್ಬೇಕಾಗಿ ವಿನಂತಿ. ವಾಹನಗಳ ಮೂಲಕ ವಿದ್ಯಾರ್ಥಿಗಳನ್ನು ಕಳುಹಿಸಿಕೊಡುವುದು ಮತ್ತು ಕರೆದುಕೊಂಡು ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಮರಾಠಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಪಾಲಕರು ಕೂಲಿ ಕೆಲಸ ಬಿಟ್ಟು ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳುಹಿಸಿಕೊಡಬೇಕಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಶಾಸಕರು ಈ ಕುರಿತು ಲಕ್ಷ್ಯ ವಹಿಸಬೇಕೆಂದು ಸ್ಥಳೀಯ ನಿವಾಸಿ ಗಜಾನನ್ ಭಟ್ ಆಗ್ರಹಿಸಿದರು. ತಾರ್ಗೋಡ್ ಪಂಚಾಯತದ ಕಾನ್ಸರ ಏನು ಬ್ರಿಡ್ಜ್ ಇದೆ, ಅದು ನಿನ್ನೆ ಅತಿವೃಷ್ಟಿಯಿಂದ ಕುಸಿತಗೊಂಡಿದೆ. ಹಾಗಾಗಿ ಶಾಲೆಯ ಸದಾಶಿವಳ್ಳಿಯಿಂದ ತಾರ್ಗೋಡ್ ಶಾಲೆಗೆ ಬರುವಂಥ ಒಂದು 8ರಿಂದ 10 ಮಕ್ಕಳು ಹಾಗೂ ಇಲ್ಲಿಯ ರೈತರು ಕೆಲವಷ್ಟು ಜನ ಜಮೀನಿಗೆ ಓಡಾಡುವಂಥ ದಾರಿ ಇದಾಗಿದ್ದು ಇದನ್ನು ಅತ್ಯಂತ ಶೀಘ್ರದಲ್ಲಿ ಶಾಸಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸದಾಶಿವಳ್ಳಿಯಿಂದ ತಾರ್ಗೋಡ್ ಶಾಲೆಗೆ ವಿದ್ಯಾರ್ಥಿಗಳು ತೆರಳುವುದಕ್ಕೆ ಈ ಸೇತುವೆ ಅತ್ಯವಶ್ಯವಾಗಿತ್ತು. ಅತಿವೃಷ್ಟಿಯಿಂದ ಸೇತುವೆಯ ಒಂದು ಭಾಗ ಕುಸಿತಗೊಂಡಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಸಂಪೂರ್ಣ ಸೇತುವೆ ಕುಸಿತವಾಗಲಿದೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಕೃಷಿಕರು ತಮ್ಮ ಕೃಷಿ ಭೂಮಿಗೆ ತೆರಳುವ ಪ್ರಮುಖ ಸಂಪರ್ಕ ಸೇತುವೆ ಕುಸಿತವಾಗಿರುವುದರಿಂದ ಬಹಳಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಕಾನ್ಸರ್ ಸೇತುವೆ ಶಿಥಿಲವಾಗಿರುವುದರಿಂದ ಹೊಸ ಸೇತುವೆ ನಿರ್ಮಾಣಕ್ಕೆ ವಿಶ್ವೇಶ್ವರ ಹೆಗಡೆ ಶಾಸಕರಾಗಿದ್ದ ವೇಳೆ 2021-22ರಲ್ಲಿ 20 ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿ ಟೆಂಡರ್ ಕರೆಯಲಾಗಿತ್ತು. ಜೋಯ್ಡಾ ಮೂಲದ ಗುತ್ತಿಗೆದಾರ ಟೆಂಡರ್ ಪಡೆದಿದ್ದರು. ಬದಲಾದ ಶಾಸಕರು ಹಾಗೂ ಬದಲಾದ ಸರ್ಕಾರ ಟೆಂಡರ್ ರದ್ದುಗೊಳಿಸಿ ಸೇತುವೆ ನಿರ್ಮಾಣಕ್ಕೆ ಮೀಸಲಿಟ್ಟ ಹಣ ವಾಪಸ್ ಪಡೆದಿದೆ. ಶಾಲಾ ವಿದ್ಯಾರ್ಥಿಗಳು ಹಾಗೂ ಕೃಷಿಕರಿಗೆ ಅವಶ್ಯವಾಗಿರುವ ಸೇತುವೆ ನಿರ್ಮಾಣಕ್ಕೆ ಹಣ ಮಂಜೂರಿ ಮಾಡಿಸಲು ಶಾಸಕರು ವಿಶೇಷ ಆಸಕ್ತಿ ವಹಿಸಬೇಕೆಂದು ಸ್ಥಳೀಯರು ವಿನಂತಿಸಿದ್ದಾರೆ.